ಪಾಕಿಸ್ತಾನ್ ಮೇಲೆ ಇಂಡಿಯಾ ಮತ್ತೆ ಗೆಲುವಿನ ಸವಾರಿಯನ್ನ ಮಾಡಿದೆ. ಅದ್ಭುತವಾದಂತಹ ಮ್ಯಾಚು. ಶಿವರಾತ್ರಿಗೆ ನಮ್ಮ ಭಾರತದ ಆಟಗಾರರು ಒಳ್ಳೆ ಹಬ್ಬದ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಅದ್ಭುತವಾಗಿತ್ತು ಮ್ಯಾಚು. ಟಾಸ್ ಗೆದ್ದಾಗ ಅದು ಕೊಲಂಬೋದಲ್ಲಿ ಚೇಸಿಂಗ್ ಅನ್ನ ತಗೋತಾರೆ ಅಂದಾಗ್ಲೇ ಎಲ್ಲೋ ಒಂದ್ ಕಡೆ ಡೌಟ್ ಹೊಡೆದಿತ್ತು. ಪಾಕಿಸ್ತಾನ ಫುಲ್ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದೆಯಾ ಅಂತ ಹೇಳ್ಬಿಟ್ಟು ಅದೇ ರೀತಿ ಓವರ್ ಕಾನ್ಫಿಡೆನ್ಸ್ ಅಲ್ಲೇ ಅವರು ಆಡಕ್ ಹೋದ್ರು. ಆದ್ರೆ ಆ ಓವರ್ ಕಾನ್ಫಿಡೆನ್ಸ್ ನ ಫುಲ್ಲು ಧ್ವಂಸ ಮಾಡಿದ್ದು ಅಂದ್ರೆ ನಮ್ಮ ಇಶಾನ್ ಕಿಶನ್. ಅಭಿಷೇಕ್ ಶರ್ಮಾ ಆಕ್ಚುಲಿ ಧ್ವಂಸ ಮಾಡ್ತಾರೆ ಅಂತ ಎಲ್ಲ ಅನ್ಕೊಂಡಿದ್ರು, ಆದ್ರೆ ಅಭಿಷೇಕ್ ಶರ್ಮಾ ಮಾಡಲಿಲ್ಲ, ಇಶಾನ್ ಕಿಶನ್ ಮಾಡಿದ್ರು. ಪವರ್ ಪ್ಲೇನಲ್ಲೇ ಯದ್ವಾ ತದ್ವಾ ಹೊಡೆದು 40 ಬಾಲಲ್ಲಿ 77 ರನ್ ಹೊಡೆದು ಒಂದು ರೀತಿಯಲ್ಲಿ ಏನು ಪಾಕ್ನ ಗೆಲುವಿನ ಆಸೆಯನ್ನ ಪವರ್ ಪ್ಲೇನಲ್ಲೇ ಮುಗಿಸಿ ಹಾಕಿ ಬಿಟ್ಟಿದ್ರು. ಇನ್ನು ಸ್ಪಿನ್ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಮೇಲುಗೈಯನ್ನು ಪಾಕಿಸ್ತಾನ ಸಾಧಿಸಿತ್ತು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಏನು ಸೂರ್ಯಕುಮಾರ್ ಯಾದವ್, ನಾಯಕ ಸೂರ್ಯಕುಮಾರ್ ಯಾದವ್ರ ತಾಳ್ಮೆಯ ಆಟದಿಂದ ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ T20 ವಿಶ್ವಕಪ್ನಲ್ಲಿ, ICC T20 ವಿಶ್ವಕಪ್ನಲ್ಲಿ ಇಂಡಿಯಾ ಪಾಕಿಸ್ತಾನ್ ನಡುವಿನ ಮ್ಯಾಚ್ನಲ್ಲಿ 160+ ರನ್, 160+ ರನ್ T20 ವಿಶ್ವಕಪ್ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತ ಬರೆದು ದಾಖಲೆಯನ್ನು ಮಾಡಿದೆ. 175 ರನ್ಗಳನ್ನು ಕಲೆ ಹಾಕುವ ಮೂಲಕ ಫಸ್ಟ್ ಟೈಮ್ ಇನ್ ಎವರ್ 160+ ರನ್ನನ್ನು ಹೊಡೆಯುವ ಮೂಲಕ ಒಂದು ದಾಖಲೆಯನ್ನು ಸೃಷ್ಟಿ ಮಾಡಿತು. ಇನ್ನು ಪಾಕಿಸ್ತಾನ ಎಲ್ಲ ಲೆಕ್ಕಾಚಾರಗಳನ್ನು ತಲೆಬುಳಗೆ ಮಾಡಿದ್ದು ನಮ್ಮ ಭಾರತೀಯ ಬೌಲರ್ಗಳು. ಅದರಲ್ಲೂ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಬೂಮ್ರಾ. ಹಾರ್ದಿಕ್ ಪಾಂಡ್ಯ ಫಸ್ಟ್ ಓವರ್ನಲ್ಲೇ ವಿಕೆಟ್ ತಂದು ಕೊಡೋ ಮೂಲಕ ಇಲ್ಲ ಇಲ್ಲಿ ಸ್ಪಿನ್ನಿಂಗ್ ಮಾತ್ರ ವರ್ಕೌಟ್ ಆಗೋದಲ್ಲ, ಫಾಸ್ಟ್ ಬೌಲರ್ಗೂ ವರ್ಕೌಟ್ ಆಗುತ್ತೆ ಅನ್ನೋದನ್ನು ತೋರಿಸಿ ಒಂದು ರೀತಿಯಲ್ಲಿ ಶಾಕನ್ನು ನೀಡಿದ್ರು. ಇನ್ನು ಬೂಮ್ರಾ ಕೂಡ ಫಸ್ಟ್ ಓವರ್ನಲ್ಲೇ ಅಂದರೆ ಅವರ ಫಸ್ಟ್ ಓವರ್ನಲ್ಲಿ 2 ವಿಕೆಟ್ ಪಡೆದು ಅದ್ಭುತವಾಗಿ ಮ್ಯಾಚನ್ನು ನಮ್ಮ ಕಡೆ ತಗೊಂಡ್ರು. ಒಟ್ಟಿನಲ್ಲಿ ಪವರ್ ಪ್ಲೇನಲ್ಲೇ 4 ವಿಕೆಟನ್ನು ತಗೊಂಡು ಒಂದು ರೀತಿಯಲ್ಲಿ ಗೆಲುವಿನ ಹಾದಿಯನ್ನು ಸುಗಮ ಮಾಡಿಕೊಂಡ್ರು ಭಾರತದವರು. ಇನ್ನು 8 ಮ್ಯಾಚ್ ಸತತವಾಗಿ 10 ಮ್ಯಾಚ್ಗಳನ್ನು T20 ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಗೆದ್ಕೊಂಡ್ಬಂದಿದೆ. ಲಾಸ್ಟ್ ಏನು ಪಾಕಿಸ್ತಾನ ವಿರುದ್ಧ USA ಯಲ್ಲಿ ಮ್ಯಾಚನ್ನು ಸ್ಟಾರ್ಟ್ ಮಾಡಿರ್ತಾರೆ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದಿರ್ತಾರೆ. USA ವಿರುದ್ಧ ಫಸ್ಟ್ T20 ಮ್ಯಾಚನ್ನು ಬರ್ತಾರೆ 2024 ಅಲ್ಲಿಂದ ನೆಕ್ಸ್ಟ್ ಈಗ ಸತತ 10ನೇ ಮ್ಯಾಚನ್ನು ಪಾಕಿಸ್ತಾನ ವಿರುದ್ಧನೇ ಗೆಲ್ಲೋ ಮೂಲಕ ಒಂದು ವಿಶೇಷವಾದ ದಾಖಲೆಯನ್ನು ಇದೀಗ ಟೀಮ್ ಇಂಡಿಯಾದವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಇದೀಗ ಇನ್ನೊಂದು ದಾಖಲೆ ಏನು ಅಂತ ಹೇಳಿದ್ರೆ ಅದು ರೈವಲ್ರಿ 8-1 ಆಗಿದೆ. 7-1 ಇತ್ತು, ಈಗ 8-1 ಆಗಿದೆ. 9 ಮ್ಯಾಚಲ್ಲಿ 8 ಮ್ಯಾಚನ್ನು ಭಾರತ ಗೆದ್ದು 1 ಮ್ಯಾಚನ್ನು ಪಾಕಿಸ್ತಾನ ಗೆದ್ದಿದೆ. ಒಟ್ಟಿನಲ್ಲಿ ಒಂದೊಳ್ಳೆ ಅದ್ಭುತ ಪ್ರದರ್ಶನ ಬ್ಯಾಟಿಂಗ್ ಅಲ್ಲಾಗಿರ್ಬೋದು, ಬೌಲಿಂಗ್ ಅಲ್ಲಾಗಿರ್ಬೋದು ಅದ್ಭುತವಾಗಿ ನೀಡಿದೆ. ಈಗ ಸದ್ಯಕ್ಕೆ ಎಲ್ಲ ಟೀಮ್ ಇಂಡಿಯಾ ಫ್ಯಾನ್ಸ್ಗಳು, ಭಾರತೀಯರು ಹೇಳ್ತಾ ಇರೋದು ಒಂದೇ ಒಂದು ಮಾತು ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದವರು ಮೋಸ್ಟ್ಲಿ ಇದೇ ಕಾರಣಕ್ಕೇನೆ ಏನು ಟೀಮ್ ಇಂಡಿಯಾ ಆಟಗಾರರು ಏನು ಪ್ಲೇಯಿಂಗ್ ಇಲ್ಲವಿದೆ ಅದನ್ನ ನೋಡಿ ಎಲ್ಲೋ ಒಂದು ಕಡೆ ಭಯ ಬಿದ್ದೆ ಅವರು ಏನು ವಿಶ್ವಕಪ್ ಶುರುವಾಯ್ತಲ್ಲ ಅವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ರು. ನಾವು ಫೆಬ್ರವರಿ 15ನೇ ತಾರೀಕು ಭಾರತದ ವಿರುದ್ಧ ಮ್ಯಾಚನ್ನು ಬಾಯ್ಕಾಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅನ್ಸುತ್ತೆ. ಈ ಹಿಂದೆನೂ ಸಹ ಇದೇ ಕಾರಣವನ್ನು ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡ್ತಾ ಇದ್ರು. ಇದೀಗ ಮತ್ತೆ ಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಇದೇ ಕಾರಣಕ್ಕೆ ಮೋಸ್ಟ್ಲಿ ಎಲ್ಲ ಅವರು ಸೋಲ್ತೀವಿ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡೆ ಅವರು ಬಾಯ್ಕಾಟ್ ಮಾಡೋಣ ಅಂತೇಳಿ ಹೇಳ್ತಾ ಇದ್ರೇನೋ ಅಂತ ಎಲ್ಲರೂ ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಅದ್ರ ಜೊತೆಯಲ್ಲಿ ಏನು ಕಿಂಗ್ ಬಾಬರ್ ಆಜಮ್ ಅಂತೇಳಿ ಕರ್ಕೋತಾರೆ, ಅವ್ರ ಬಗ್ಗೆನು ಟ್ರೋಲ್ ಮಾಡ್ತಾ ಇದ್ದಾರೆ. ಬಾಬರ್ ಆಜಮ್ ಏನೋ ಇವತ್ತಿನ ಮ್ಯಾಚ್ನಲ್ಲಿ ಅಬ್ಬರಿಸ್ತಾರೆ ಹಂಗೆ ಹಿಂಗೆ ಅಂತೇಳಿ ಎಲ್ಲ ಅನ್ಕೊಂಡಿದ್ರು, ಆದರೆ ಯಾವುದು ವರ್ಕೌಟ್ ಆಗಿದ್ದು ಒಂದೇ ಒಂದು, ಅದು ಉಸ್ಮಾನ್ ತಾರಿಕ್ ಅವರ ಬೌಲಿಂಗು. ಅಲ್ಲೂ ಸಹ ಒಂದು ರೀತಿಯಲ್ಲಿ ಟೀಮ್ ಇಂಡಿಯಾದವರು ಒಂದು ಏನು ಬಾಲಿಗೆ ವೆಯ್ಟ್ ಮಾಡಿಬಿಟ್ಟು ಅದ್ಭುತವಾಗಿ ಆಡಿದ್ದಾರೆ. ಆದರೂ ಸಹ ಅವ್ರು ಒಂದು ಸ್ವಲ್ಪ ಕಾಟ ಕೊಟ್ಟರು, ಅಷ್ಟು ಬಿಟ್ಟರೆ ಮತ್ತೆಲ್ಲರಿಗೂ ಸಹ ಒಂದು ಒಳ್ಳೆ ಟ್ರೀಟನ್ನು ಇಂಡಿಯನ್ ಬ್ಯಾಟ್ಸ್ಮನ್ಗಳು ಕೊಟ್ಟಿದ್ದಾರೆ. ಒಂದು ಒಳ್ಳೆ ಮ್ಯಾಚು. ಇನ್ನೂ ಒಂದು ಸ್ವಲ್ಪ ಟಫ್ ಕಾಂಪಿಟೇಷನ್ ಕೊಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿದ್ದೆ ಪಾಕಿಸ್ತಾನದವರು, ಆದರೆ ಅದನ್ನ ಯಾವುದನ್ನು ಸಹ ಪಾಕಿಸ್ತಾನದವರು ಕೊಡಲಿಲ್ಲ. ನೇರವಾಗಿ ಸೋಲನ್ನು ಒಪ್ಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಈಗ ಪಾಕಿಸ್ತಾನಕ್ಕೆ ಸೂಪರ್ 8 ಮ್ಯಾಚಿಗೆ ಹೋಗಬೇಕು ಅಂತ ಹೇಳಿದ್ರೆ ಏನು ನಮೀಬಿಯಾ ವಿರುದ್ಧ ಇರುವಂತಹ ಮ್ಯಾಚನ್ನು ಗೆಲ್ಲೇಬೇಕು. ಈಗ ರನ್ ರೇಟಲ್ಲಿ ಸ್ವಲ್ಪ ಡೌನ್ ಆಗಿದ್ದಾರೆ. ಈಗ USA ಅವರು ಸ್ವಲ್ಪ ನಮೀಬಿಯಾ ವಿರುದ್ಧ ಪಾಕಿಸ್ತಾನ ಸೋಲಿಲ್ಲ ಅಂದರೆ USA
ಸೂಪರ್ 8ಗೆ ಎಂಟ್ರಿ ಕೊಡುತ್ತೆ. ನೋಡೋಣ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಸದ್ಯಕ್ಕಂತೂ ಈಗ ಟೀಮ್ ಇಂಡಿಯಾ ಮಹಾಶಿವರಾತ್ರಿ ದಿನ ಒಂದೊಳ್ಳೆ ಗಿಫ್ಟನ್ನು ಟೀಮ್ ಇಂಡಿಯಾದವರು ಭಾರತದ ಜನತೆಗೆ ಕೊಟ್ಟಿದ್ದಾರೆ. ಸಖತ್ತಾಗಿತ್ತು ಮ್ಯಾಚು. ನಿಮ್ಮ ಪ್ರಕಾರ ಮ್ಯಾಚ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ಬ್ಯಾಟಿಂಗ್ ಮತ್ತು ಬೌಲಿಂಗಲ್ಲಿ ಟೀಮ್ ಇಂಡಿಯಾದ ಪ್ರದರ್ಶನ ಹೇಗಿತ್ತು? ಇಶಾನ್ ಕಿಶನ್ ಅವರ ಆ ಒಂದು ಅದ್ಭುತ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ? ಕಮೆಂಟ್ ಮಾಡಿ ತಿಳಿಸಿ.